ಅಲ್ಲಿ ಒಂದಾದಂತಹ ಶಕ್ತಿ ಯೋಜನೆಗೆ ಇವತ್ತು ಸಿಎಂ ಹಾಗೆಯೇ ಡಿಸಿಎಂ ಚಾಲನೆಯನ್ನ ಕೊಟ್ಟಿದ್ದಾರೆ. ಚಾಲನೆಯನ್ನ ನೀಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಸರ್, 200ಕ್ಕೂ ಹೆಚ್ಚು ಟೀಕೆಗಳು ಎರಡೂ ವಿರೋಧ ಪಕ್ಷಗಳಿಂದ. ಆದ್ರೆ ಒಂದಿಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ, ಕಲ್ಬಾರಿ ಬಜೆಟ್ ನಲ್ಲಿ ಬೊಮ್ಮಾಯಿ ಅವರು ಮಹಿಳೆಯರಿಗೆ ಅಂತೇಳಿ ಮಹಿಳಾ ದಿನಾಚರಣೆ ದಿವಸ ಬಜೆಟ್ ಮಾಡಿದಾಗ ಯಾರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಉಚಿತ ಪಾಸ್ ಕೊಡ್ತೀವಿ ಅಂದ್ರು. ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಇವತ್ತು ನೀವು ಇಡೀ ರಾಜ್ಯದ ಮಹಿಳೆಯರಿಗೆ ಪಾಸ್ ಕೊಟ್ಟಿದ್ದೀರಿ. ಬಿಜೆಪಿಗೂ ನಮಗೂ ಇರುವಂತ ವ್ಯತ್ಯಾಸ, ನಾವು ನುಡಿದಂತೆ ನಡೀತೀವಿ, ಅವ್ರು ನುಡಿದಂತೆ ನಡೆದಿಲ್ಲ. 15 ಲಕ್ಷ ಕೇಳಿದ್ರು, ಕೊಟ್ರಾ? ನಾನು ನಮ್ಮ ಪ್ರೆಸ್ ಸೆಕ್ರೆಟರಿಗೆ ಹೇಳಿ ಆ ಕಾಪಿನ ತೆಗ್ಸಿದ್ದೀನಿ. ಈ 15ನೇ ತಾರೀಕು ಪೇಪರ್ ಅಡ್ವರ್ಟೈಸ್ಮೆಂಟ್ ತೆಗ್ದು ನೀವು ನೋಡಿ. ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಏನಾದ್ರು ಮಾಡಿದ್ರ? ಸುಳ್ಳಿಗೆ ಮತ್ತೊಂದು ಹೆಸರು, ಭಾರತೀಯ ಸುಳ್ಳಿನ ಪಾರ್ಟಿ ಅಂತ ಹೆಸರು ಪಡೆದುಬಿಟ್ರು. ಯಾರು? ಬೊಮ್ಮಾಯಿ ಸಾಹೇಬ್. ಈಗ ಅವ್ರಿಗೇನು ಮಾತು ಕೊಟ್ಟರು? ಬಸ್ಸು ನೀವು ಹೇಳ್ದಂಗೆ ಹೆಣ್ಮಕ್ಳಿಗೆ, ಗಾರ್ಮೆಂಟ್ ಅವ್ರಿಗೆ ಹೇಳ್ತೇವೆ. ಮಾಡಿದ್ರ? ಮಾಡಲಿಲ್ಲ. ಯಾರು ಮಾತಾಡೋಕೆ? ಅದಕ್ಕೆ ಜನ ಅವ್ರಿಗೆ ತಿರಸ್ಕಾರ ಮಾಡಿದ್ರು. ಸರ್, ಗ್ಯಾರಂಟಿ ಯೋಜನೆಗಳು ಕೇವಲ ಅದೊಂದು ಭರವಸೆ ಆಗಿರಲಿಲ್ಲ. ಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವ್ರ ವಿಚಾರಕ್ಕೆ ಬಂದ್ರೆ ಅದೊಂದು ಭಾವನಾತ್ಮಕವಾಗಿ ತೆಗೆದುಕೊಂಡಿದ್ರ. ನೀವು ರೂಪಿಸುವಾಗ ಆಗಿರ್ಬೋದು, ಭಾಷಣದಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಈಗ ಅನುಷ್ಠಾನ ಆಗಿದೆ. ಸೊ ಇದು ನಿಮ್ಗೆ ಹೆಮ್ಮೆ ದಿನನ, ಭಾವನಾತ್ಮಕ ದಿನನ? ಸಮಾಜದ ಋಣವನ್ನ ತೀರಿಸಬೇಕು, ಧರ್ಮದಿಂದ ತೀರಿಸಬೇಕು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಮನುಷ್ಯನಿಗೆ ನಾಲಿಗೆ ಬಹಳ ಮುಖ್ಯ, ನುಡಿದಂತೆ ನಡಿಬೇಕು. ಇದು ನಾವು ನುಡಿದಂಗೆ ನಡಿಲ್ಲ ಅಂದ್ರೆ, ಈ ಮನುಷ್ಯನಿಗೆ ನಂಬಿಕೆ ಇದೆಯಲ್ಲ, ಈ ಬೇರಲ್ಲಿ ಒಂದು ಮರಕ್ಕೆ ಬೇರು ಇದ್ರೆ ಎಷ್ಟು ಮುಖ್ಯನೋ, ಆಳವಾಗಿದ್ರೆ ಆ ಮರ ಗಟ್ಟಿಯಾಗಿರ್ತದಲ್ಲ, ಹಂಗೆ ಮನುಷ್ಯನಿಗೆ ನಂಬಿಕೆ ಮುಖ್ಯ. ಹಂಗೆ ನಮ್ಮ ಮತದಾರರಿಗೆ ನಮ್ಮೇಲೆ ನಂಬಿಕೆ. ಈಗ ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ತಿದ್ದೆ, ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಮತದಾರನೇ ಈಶ್ವರ. ಸೊ ಅಧಿಕಾರ ಬರೋದು ಹೋಗೋದು ಅದು ಟೆಂಪ್ರರಿ, ನಾವು ಯಾರು ಪರ್ಮನೆಂಟ್ ಆಗಿರೋದಿಲ್ಲ. ಆದರೆ ಬಂದಂಥ ಸಂದರ್ಭದಲ್ಲಿ ನಾವೇನು ಸಾಧನೆ ಮಾಡ್ತೀವಿ, ಸಾಧನೆ ಮಾಡಿ ಜನರಿಗೆ ಏನು ಮಾತು ಕೊಡ್ತೀವಿ, ಆ ಮಾತನ್ನು ಉಳಿಸ್ಕೊಳ್ಬೇಕು. ಆ ಉಳಿಸ್ಕೊಳ್ಳುವಂಥದ್ದೊಂದು ಪವಿತ್ರವಾದಂಥ ದಿನ ಪ್ರಾರಂಭ ಆಗಿದೆ. ಅದಕ್ಕೆ ಟೈಮು ಗಳಿಗೆ ಎಲ್ಲ ನೋಡಿ ನಾವು ಇಟ್ಟು ಪ್ರಾರಂಭ ಮಾಡಿದ್ದೀವಿ. ಜನಕ್ಕೆ ಒಳ್ಳೇದಾಗ್ತದೆ, ಇದರಿಂದ ಜನ ಸಂತೋಷ ಪಡ್ತಾರೆ. ಮುಂದಕ್ಕೆ ಬಿಜೆಪಿಗೆ, ಜನತಾದಳಕ್ಕೆ ಏನು ಉತ್ತರ ಕೊಡಬೇಕು ಅವ್ರು ಕೊಡ್ತಾರೆ. ನಿಗಮ ಮಂಡಳಿಗಳು ಒಂದು ಪೆಂಡಿಂಗ್ ಇದೆ ಸರ್, ಅಷ್ಟೇನೆ. ಸೊ ಅದನ್ನು ಕೂಡ ಏನಾದ್ರು ಆದಷ್ಟು ಬೇಗ ಆಗುತ್ತೆ ಸರ್. ನಿಗಮ ಮಂಡಳಿಗಳು ಯಾಕಷ್ಟು ಅರ್ಜೆಂಟ್ ಅಲ್ಲಿ ಇದ್ದೀರಾ ನೀವು? ಅಲ್ಲ, ರಾಹುಲ್ ಗಾಂಧಿ ಅವರು ಭರವಸೆ ಕೊಟ್ಟಿದ್ರು, ಕಾರ್ಯಕರ್ತರಿಗೂ ಕೂಡ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ. ನಿಮ್ ಕಾರ್ಯಕರ್ತರು ಒಂದು ಆಸೆ ಇಟ್ಕೊಂಡಿದ್ದಾರೆ. ಕಾರ್ಯಕರ್ತರು ಕೊಡದೆ ಇನ್ನೇನು ನಮ್ಗೆ ಕೊಡಕ್ಕಾಗ್ತದಾ? ಶಾಸಕರು ಕಾಯ್ತಿದ್ದಾರೆ. ಕೆಲವು ಶಾಸಕರು ಸೀನಿಯರ್ ಇರೋರು ಕೊಡಲೇಬೇಕಾಗ್ತದೆ. ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅವ್ರಿಗೆಲ್ಲ ನಾವು ಅಕೊಮಡೇಟ್ ಮಾಡಲೇಬೇಕಾಗ್ತದೆ. ನಾಯಕರುಗಳನ್ನ ತಯಾರು ಮಾಡಬೇಕು ಅವ್ರಿಗೆ. ಸೊ ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.